ಹೇಳಿ ಸರ್. ಇಲ್ಲಿ ಮಾಡ್ಕೊಬಿಡ್ಬೇಕಾದ್ರೆ ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ತಿಂಗಳು 100 ರೂಪಾಯಿ ಅನ್ಸ್ಬೋದು ತಾನೆ. ನಾನು ಆ ತರ 40 ವರ್ಷ ನಾನು ಸೇವ್ ಮಾಡಿದ್ರೆ ನಾನು 4% ಆಗ ನನಗೆ ಬ್ಯಾಂಕ್ ಅಲ್ಲಿ ಇಟ್ಟರೆ SB ಅಕೌಂಟ್ ಅಲ್ಲಿ 1,16,000 ರೂಪಾಯಿ ಬರುತ್ತೆ. ಆಯ್ತಾ? ಸೊ ಆಯ್ತಪ್ಪ, ಬ್ಯಾಂಕ್ ಅಲ್ಲಿ ಇಡಬೇಡ, ಬ್ಯಾಂಕ್ ಅಲ್ಲಿ ಇಡು, SB ಅಕೌಂಟ್ ಅಲ್ಲಿ ಬೇಡ, FD ನಲ್ಲಿ ಇಡು ಅಂದ್ಬಿಟ್ಟು. ಸೊ FD ನಲ್ಲಿ ಇಟ್ರೆ ಎಷ್ಟು ಬರುತ್ತೆ? 8% ಬರುತ್ತೆ ತಾನೆ. ಸೊ 8% ಬಂದ್ರೆ ಅವ್ನಿಗೆ 3.25 ಲಕ್ಷ ಆಗುತ್ತೆ. ಸೊ 3.25 ಲಕ್ಷ ರಿಟೈರ್ಮೆಂಟ್ ಗೆ ಸಾಲಲ್ಲ ಅಲ್ವಾ? ಅದಕ್ಕೆ ಅವ್ನು ಏನ್ ಮಾಡ್ಬೋದು ಅಂದ್ರೆ, ಅಕಸ್ಮಾತ್ ನಮ್ ಲೆಕ್ಕಗೆ ಫಂಡ್ ಮ್ಯಾನೇಜರ್ ತುಂಬಾ ಚೆನ್ನಾಗಿದ್ರೆ 17% ಬರುತ್ತೆ. ಅಕಸ್ಮಾತ್ ನಮ್ ಲೆಕ್ಕಗೆ ಅಡ್ವೈಸರ್ ಚೆನ್ನಾಗಿದ್ರೆ 18% ಬರುತ್ತೆ. ಇದೇ ತರ ಎಕ್ಸಾಂಪಲ್, ಸಪೋಸ್ ನಾವು ಮೊದಲು ಒಂದು ಫಂಡ್ ಇದೆ, ಇವಾಗಲೂ ಇದೆ, ನಿಪ್ಪಾನ್ ಗ್ರೋತ್ ಫಂಡ್ ಅಂದ್ಬಿಟ್ಟಿದೆ, ಅದು 24% ಕೊಟ್ಟಿದೆ. ಸುಂದರಂ ಮಿಡ್ ಕ್ಯಾಪ್ ಅಂದ್ಬಿಟ್ಟಿದೆ, 26% ಕೊಟ್ಟಿದೆ. ಸೊ ನಮ್ಗೆ ಆತರ ಅಷ್ಟೊಂದು ಬೇಡಪ್ಪ, ನಮ್ಗೆ 21% ಕೊಟ್ರೆ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ಕೊಟ್ರೆ ಏನಾಗುತ್ತೆ ಅವಾಗ, ನಾನು ಅದೇ 100 ರೂಪಾಯಿ ನೋಡಿ ಇವಾಗ ಎಷ್ಟಾಗ್ಬಿಡ್ತು, ಎಷ್ಟಾಯ್ತು ಇಲ್ಲಿ? 1,29,00,000. ಅವ್ರು ಹಾಕಿರೋ ದುಡ್ಡು ಎಷ್ಟು? 100 ರೂಪಾಯಿ. 100 ರೂಪಾಯಿ ತಿಂಗಳಿಗೆ ಹಾಕಿದ್ರೆ ಅವ್ನು ರಿಟೈರ್ ಆದಾಗ ಎಷ್ಟಿತ್ತು? 1,29,91,507 ರೂಪಾಯಿ. 1.25 ಕೋಟಿ ಆಯ್ತಾ? ಸೊ ದುಡ್ಡು ಎಷ್ಟಿದೆ ಅದು ಮುಖ್ಯ ಅಲ್ಲ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ, ನಾನು ಇವಾಗಲೇ ಕೆಲಸ ಸ್ಟಾಪ್ ಮಾಡ್ಬಿಟ್ರು ನಂದು ಏನ್ ಖರ್ಚಿದೆ ಆರಾಮ ಮಾಡ್ಕೊಂಡು ಹೋಗಿ, ಮುಂದೆ ಖರ್ಚು ಜಾಸ್ತಿ ಮಾಡ್ಕೊಂಡು ಹೋಗಿ 120, 150, 200 ವರ್ಷವರೆಗೂ ಆರಾಮಾಗಿ ಬದುಕ್ಬೋದು. ಸೊ ಟಾಟಾ ಅವರು, ಬಿರ್ಲಾ ಅವರು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ, ಶೋರೂಮ್ ಕಟ್ಟಬೇಕಾದ್ರೆ ದುಡ್ಡು ಬೇಕಾಗುತ್ತೆ. ಅವ್ರ ಹತ್ರ 10,000 ಕೋಟಿ ಇರುತ್ತೆ, ಬಟ್ ಅವ್ರಿಗೆ 20,000 ಕೋಟಿ ಬೇಕು. ಅವಾಗ ಏನ್ ಮಾಡ್ತಾರೆ? ಬ್ಯಾಂಕ್ ಹತ್ರ ಹೋಗ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ತಾರೆ, LIC ಹತ್ರ ಹೋಗ್ತಾರೆ. ಅದು ಬಿಟ್ಟು ಇನ್ನ 2,000 ಕೋಟಿ ಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ. ಸೊ ನಾವು 2,000 ಕೋಟಿ ಅಲ್ಲ, ನಾವು 1,000 ರೂಪಾಯಿ ಕೊಟ್ಬಿಟ್ಟು ಕಂಪನಿನಲ್ಲಿ ಓನರ್ ಆದಂಗೆ ಲೆಕ್ಕ. ಅದು ಕಂಪನಿ ದುಡ್ಡು ಮಾಡಿದಷ್ಟು ನಮಗ್ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? 2000 ಇಯರ್ ಅಲ್ಲಿ Y2K ಅನ್ನೋ ಪ್ರಾಬ್ಲಮ್ ಬಂತು, ಶೇರ್ ಮಾರ್ಕೆಟ್ ಮತ್ತೆ ಡಮ್ ಅಂದ್ಬಿಟ್ಟು ಬಿತ್ತು, ಸಿಕ್ಕಾಬಟ್ಟೆ ಬಿತ್ತು. ಎಷ್ಟೋ ಜನ ಸಿಕ್ಕಾಬಟ್ಟೆ ರೋಡ್ಗೆಲ್ಲ ಬಂದ್ಬಿಟ್ರು, ಆ ಥರ ಲಾಸ್ ಆಯಿತು. ಆವಾಗ ನಂದು ಲಾಸ್ ಆಯಿತು. ಬಟ್ ಏನಂದರೆ 1992 ಸ್ವಲ್ಪ ನಾಲೆಜ್ ಇರಲಿಲ್ಲ, 2000 ನಾಲೆಜ್ ಇತ್ತು. ಸೊ ಅರ್ಧಕ್ಕೆ ಮುಕ್ಕಾಲಷ್ಟು ಲಾಸ್ ಆಗೋದು, ಬರೀ 10% ಲಾಸ್ ಆಯಿತು. ಆದರೂ ಲಾಸೇ. ಆ ಲಾಸ್ ಇದ್ದಾಗ ನಾನು ವರ್ಷದ ಕೊನೆಯಲ್ಲಿ ಎಲ್ಲ ಅಕೌಂಟ್ಸ್ ನೋಡಿದಾಗ ನಂದು ಶೇರ್ ಮಾರ್ಕೆಟ್ ನೋಡಿದಾಗ 10% ಲಾಸು. ಅದೇ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಎಲ್ಲ ಪ್ರಾಫಿಟಲ್ಲಿದೆ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪ ನಾನು ಶೇರು ದಿನಾ ಬೆಳಿಗ್ಗೆ ಓದ್ತೀನಿ, ದಿನಾ ನಾನು ಅಲ್ಲೇ ಇರ್ತೀನಿ, ಇಷ್ಟೆಲ್ಲ ಮಾಡಿದ್ರೆ 10% ಲಾಸು. ಈ ಮ್ಯೂಚುವಲ್ ಫಂಡ್ ಒಂದ್ಸಲಿ ಹೂಡಿಕೆ ಮಾಡಿ ಬಿಟ್ಟಿರೋ ನಾನು, ಅದ್ರ ಪಾಡಿಗೆ ಅದು ಬೆಳೆದು ಪ್ರಾಫಿಟಲ್ಲಿ ಇದೆಯಲ್ಲ ಅಂದ್ಬಿಟ್ಟು ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಜಾಸ್ತಿ ತಿಳ್ಕೊಂಡು ಶುರು ಮಾಡಿದೆ. ಆವಾಗ ನನ್ಗೆ ಗೊತ್ತಾಯ್ತು, ಮ್ಯೂಚುವಲ್ ಫಂಡ್ ಅಂದ್ರೆ ಶೇರೇನೆ, ಅವರು ಜಾಸ್ತಿ ರಿಸರ್ಚ್ ಮಾಡ್ತಾರೆ. ನಾವು ಒಂದು ಕಂಪನಿ ಹಾಕ್ತೀವಿ, 50 ಕಂಪನಿಗೆ ಹಾಕ್ತಾರೆ. ಇಲ್ಲಿ ಬರೀ ಒಬ್ರು ದುಡ್ಡು, ಅಲ್ಲಿ 10,000 10 ಲಕ್ಷ ಜನ ದುಡ್ಡಿದೆ, ಅದಕ್ಕೆ ಅಲ್ಲಿ ದುಡ್ಡು ಜಾಸ್ತಿ ಇದೆ, ಜೋಬ್ ಜಾಸ್ತಿ ಇದೆ, ಮೂಟೆ ದೊಡ್ಡದು ಅಂದ್ಬಿಟ್ಟು ಆವಾಗ ಗೊತ್ತಾಯ್ತು. ಒಂದೇ ಬರ್ತಾ ನಂದು ಶೇರ್ ಮಾರ್ಕೆಟ್ ಕಮ್ಮಿ ಮಾಡ್ಕೊಂಡು ಹೋಗಿ ಮ್ಯೂಚುವಲ್ ಫಂಡ್ ಜಾಸ್ತಿ ಮಾಡ್ಕೊಂಡು ಹೋದೆ. ಆಮೇಲೆ ನನ್ಗೆ ಗೊತ್ತಾಯ್ತು ಮ್ಯೂಚುವಲ್ ಫಂಡ್ ಇಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು 2001 ಮ್ಯೂಚುವಲ್ ಫಂಡ್ಗೆ ಏನು ಲೈಸೆನ್ಸ್ ಬೇಕು, ಸರ್ಟಿಫಿಕೇಟ್ ಬೇಕು ಅದು ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಏನೇ ಲೈಸೆನ್ಸ್ ಇರಲಿ, ಏನೇ ಸರ್ಟಿಫಿಕೇಟ್ ಇರಲಿ, ಏನೇ ಎಕ್ಸಾಮ್ ಇರಲಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಬಿಡಲ್ಲ. ಇವಾಗಲೂ ಅಷ್ಟೇ ಕಂಪಲ್ಸರಿ ಬರೀತೀನಿ. ನಾನು ಅದು ಬರೆದು ನನಗೆ ಸರ್ಟಿಫಿಕೇಟ್ ಬಂದ್ಬಿಡ್ಬೇಕು. ಸೊ ನೀವು ಅಲ್ಲಿ ನೋಡ್ಬೋದು, ಒಂದು 15-20 ಸರ್ಟಿಫಿಕೇಟ್ಗಳಿದೆ ನಮ್ಮ ಆಫೀಸಲ್ಲಿ. ಅಷ್ಟು ನಂಗೆ ಆಸೆ ಓದೋದಕ್ಕೆ. ನನಗೆ ಶೇರು, ಮ್ಯೂಚುವಲ್ ಫಂಡ್ ಅಷ್ಟೊಂದು ಆಸೆ. ಅದೆಲ್ಲ ಓದ್ಬಿಟ್ಟು ನನಗೆ ಏನು ಅರ್ಥ ಆಗಿದೆ ಅಂದರೆ, ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಅದು ದೇವರ ಆಶೀರ್ವಾದ. ಅದು ದುಡ್ಡು ಮಾಡೋದಕ್ಕೆ ಬೆಸ್ಟ್ ವಿಧಾನ ಯಾವುದಂದ್ರೆ ಮ್ಯೂಚುವಲ್ ಫಂಡ್. ಓಕೆ, ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಈಗ ಎಷ್ಟು ವರ್ಷ ಆಯಿತು ಮತ್ತು ಎಷ್ಟು ಅರ್ನ್ ಮಾಡಿದಿರಿ, ಎಷ್ಟು ಹೂಡಿಕೆ ಮಾಡಿದ್ದೀರಿ? ಸೊ ಈಗ ನಾನು ಹೇಳಿದ್ನಲ್ವಾ, ನಾನು ಎಷ್ಟು ಕಷ್ಟದಿಂದ ಬಂದೆ ಅಂದರೆ, ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಅಂಥದ್ರಲ್ಲಿ ಕಷ್ಟ ಬಂದಿದ್ದೀನಿ ಅಂದರೆ ನೀವು ಯೋಚನೆ ಮಾಡ್ಬೋದು. ನಾನು ನನ್ನ ಮದುವೆ ಮಾಡ್ಕೊಂಡಿದ್ದೀನಿ, ಒಂದು ಸ್ವಂತ ಆಫೀಸ್ ಮಾಡಿದ್ದೀನಿ, ಒಂದು ಸ್ವಂತ ಮನೆ ಮಾಡಿದ್ದೀನಿ. ಇವಾಗ ನನಗಿಬ್ರು ಹೆಣ್ಮಕ್ಳಿದ್ದಾರೆ, ಅವ್ರ ಮದುವೆ ಬೇಕಾದ್ರೆ ಇವಾಗಲೇ ರೆಡಿಯಾಗಿ 1 ಪೈಸಾ ಸಾಲ ಇಲ್ದಿರ ಮಾಡ್ಬೋದು ನಾನು, ಅಷ್ಟಿದೆ ದುಡ್ಡು. ಮತ್ತೆ ನಮಗೆ ಒಂದು ಕಾರ್ ಇದೆ, ಇನ್ನ 2 ಬೈಕ್ಗಳಿದೆ, ಇನ್ನ ಒಂದು ಕಾರು ತಗೊಂತಾ ಇದ್ದೀನಿ. ಇದಕ್ಕೆ ಇವಾಗ ಇರೋ ಮನೆ ಬಿಟ್ಟು ಇನ್ನ ಒಂದು ಸೈಟ್ ತಗೊಳ್ಳೋ ಐಡಿಯಾನು ಇದೆ. ಸೊ ದುಡ್ಡು ಎಷ್ಟಿದೆ ಅದು ಮುಖ್ಯ ಅಲ್ಲ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ, ನಾನು ಇವಾಗಲೇ ಕೆಲಸ ಸ್ಟಾಪ್ ಮಾಡ್ಬಿಟ್ರು ನಂದು ಏನ್ ಖರ್ಚಿದೆ ಆರಾಮ ಮಾಡ್ಕೊಂಡು ಹೋಗಿ, ಮುಂದೆ ಖರ್ಚು ಜಾಸ್ತಿ ಮಾಡ್ಕೊಂಡು ಹೋಗಿ 120, 150, 200 ವರ್ಷವರೆಗೂ ಆರಾಮಾಗಿ ಬದುಕ್ಬೋದು. ನಿಮ್ಮ ಮನೆಯವರು ನೀವು ನಾವು. ಸೊ ಅಷ್ಟು ದುಡ್ಡಿದೆ, ಏನ್ ತೊಂದರೆ ಇಲ್ಲ. ಬಟ್ ನಮ್ಗೆ ಸಾಲಲ್ಲ, ಯಾಕಂದ್ರೆ ನಾವು ದಾನ ಮಾಡೋದು ಬಹಳ ಆಸೆ, ಅಂಡ್ ಇನ್ನ ಬೆಳೆಯೋದು ಆಸೆ ನಮ್ಗೆ. ನೋಡೋಣ.
ಸರ್ ಓಕೆ, ಈಗ ಮೂಲ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಒಂದು ನಮಗೆ ನಾನು ಕಾಮನ್ ಗ್ರಾಹಕ ಆಗಿ ನಿಮ್ಮನ್ನು ಕೇಳ್ತೀನಿ, ಶೇರ್ ಅಂದ್ರೆ ಏನು ಸರ್? ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಓಕೆ, ಸೊ ಶೇರ್ ಅಂದ್ರೆ ಏನಂದ್ರೆ, ಇವಾಗ ನಿಮ್ದು ಸೀರೆ ಅಂಗಡಿ ಇದೆ ಅನ್ಕೊಳ್ಳಿ. ಸೊ ನಿಮ್ಮ ಸೀರೆ ಅಂಗಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀವು ಸೀರೆ ತಂದ್ರೆ ಸಾಕು, ರುದ್ರಪ್ಪ ಅವ್ರ ಸೀರೆ ಏನಪ್ಪ ಅಂದ್ರೆ ಒಳ್ಳೆ ಡಿಮ್ಯಾಂಡು, ನೀವು ಅಂಗಡಿ ಓಪನ್ ಮಾಡಿದ್ರೆ ಸಾಕು, ಜನರು ಕಾಯ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ನಿಮಗೆ ನಿಮ್ಮ ಫ್ರೆಂಡ್ಗಳೆಲ್ಲ ಹೇಳ್ತಾರೆ, ಏನಪ್ಪ ರುದ್ರಪ್ಪ ಇನ್ನೂ ಒಂದು ಅಂಗಡಿ ಓಪನ್ ಮಾಡೋದು ಬೇಡವಾ, ಇನ್ನೂ ಒಂದು 2-3 ಬ್ರಾಂಚ್ ಮಾಡೋದು ಬೇಡವಾ ಅಂದ್ಬಿಟ್ಟು. ಆಯಿತು, ನೀವು ಇನ್ನೂ ಒಂದು 2-3 ಬ್ರಾಂಚ್ ಓಪನ್ ಮಾಡಬೇಕು. ಆದರೆ ನೀವು ಬ್ರಾಂಚ್ ಓಪನ್ ಮಾಡಬೇಕಾದ್ರೆ ಫಸ್ಟ್ ಭೂಮಿ ತೊಗೊಬೇಕು, ಅದನ್ನು ಕಟ್ಟಬೇಕು, ಅದರಲ್ಲಿ ಮಾಲ್ಗಳು ಇಡಬೇಕು, ಆಮೇಲೆ ಅದರಲ್ಲಿ ಟ್ರೈನಿಂಗ್ ಮಾಡಿ ಕೆಲಸದವ್ರಿಗೆ ಇಡಬೇಕು, ಆಮೇಲೆ ನೀವು ವ್ಯಾಪಾರ ಆಗುತ್ತೆ. ಸೊ ಇದಕ್ಕೆಲ್ಲ ಖರ್ಚು ಒಂದು 1 ಕೋಟಿ ಇದೆ ಅನ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಬರೀ 10 ಲಕ್ಷ ಇದೆ. ಹೌದು. ಇನ್ನು 90 ಲಕ್ಷ ಬೇಕು. ಅವ ನೀವೇನು ಮಾಡ್ತೀರಾ? ನಾರ್ಮಲಿ ಬ್ಯಾಂಕ್ ಹತ್ರ ಹೋಗ್ತೀರಾ, ನೋಡಿ ಸ್ವಾಮಿ ನನಗೆ ಹಿಂಗೆ ಇನ್ನೂ ಒಂದು ನಾನು ಕಟ್ಟಬೇಕು ಬ್ರಾಂಚು, ದುಡ್ಡು ಕೊಡಿ ಅಂದ್ಬಿಟ್ಟು. ಸೊ ಬ್ರಾಂಚ್ ಅವ್ನು 40 ಲಕ್ಷ ಕೊಡ್ತಾನೆ ಅನ್ಕೊಳ್ಳಿ, ಇನ್ನೂ 50 ಲಕ್ಷ ಬೇಕು. ಅವಾಗ ಏನು ಮಾಡ್ತೀರಾ? ನಾರ್ಮಲಿ ಏನು ಮಾಡ್ತಾರೆ, ಎಲ್ಲರೂ ಫ್ರೆಂಡ್ಗಳ ಹತ್ರ ಹೋಗ್ತಾರೆ. ನಿನ್ನ ಹತ್ರ ಇದ್ರೆ ಕೊಡಪ್ಪ, ನಿನ್ನ ಹತ್ರ ಇದ್ರೆ ಕೊಡಪ್ಪ, ಕೊಡ್ತೀನಿ ಅಂದ್ಬಿಟ್ಟು. ಅದರಲ್ಲಿ ಸ್ವಲ್ಪ ಇಂಟೆಲಿಜೆಂಟ್ ಇರೋ ಫ್ರೆಂಡ್ಗಳು ಹೇಳ್ತಾರೆ ಅನ್ಕೊಳ್ಳಿ, ಏನಪ್ಪ ನನಗೆ ಬಡ್ಡಿ ಬೇಡ, ನಿನ್ನ ಏನು ಪ್ರಾಫಿಟ್ ಇದೆ ಅದನ್ನ ಪರ್ಸೆಂಟೇಜ್ ಕೊಡು ಅಂತಾರಲ್ವಾ. ನನಗೆ ಬಡ್ಡಿ ಬೇಡ, ನಿನಗೇನು ಅಂಗಡಿನಲ್ಲಿ ಇಡ್ತೀಯ ವ್ಯಾಪಾರ ಮಾಲು, ಅದನ್ನ ಏನು ಪ್ರಾಫಿಟ್ ಬರುತ್ತೆ ನನಗೆ ಪರ್ಸೆಂಟೇಜ್ ಕೊಡು, ಅದನ್ನ ನನ್ಗೆ ಭಾಗ ಕೊಡು ಅಂತಾರೆ. ಸೊ ಶೇರ್ ಅಂದರೆ ಅದೇ ಭಾಗ. ಸೊ ಟಾಟಾ ಅವರು, ಬಿರ್ಲಾ ಅವರು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ, ಶೋರೂಮ್ ಕಟ್ಟಬೇಕಾದ್ರೆ ದುಡ್ಡು ಬೇಕಾಗುತ್ತೆ. ಅವ್ರ ಹತ್ರ 10,000 ಕೋಟಿ ಇರುತ್ತೆ, ಬಟ್ ಅವ್ರಿಗೆ 20,000 ಕೋಟಿ ಬೇಕು. ಅವಾಗ ಏನು ಮಾಡ್ತಾರೆ? ಬ್ಯಾಂಕ್ ಹತ್ರ ಹೋಗ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ತಾರೆ, LIC ಹತ್ರ ಹೋಗ್ತಾರೆ. ಅದು ಬಿಟ್ಟು ಇನ್ನೂ 2,000 ಕೋಟಿ ಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ. ಸೊ ನಾವು 2,000 ಕೋಟಿ ಅಲ್ಲ, ನಾವು 1,000 ರೂಪಾಯಿ ಕೊಟ್ಬಿಟ್ಟು ಕಂಪನಿನಲ್ಲಿ ಓನರ್ ಆದಂಗೆ ಲೆಕ್ಕ. ಅದು ಕಂಪನಿ ದುಡ್ಡು ಮಾಡಿದಷ್ಟು ನಮಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಕಂಪನಿ ಲಾಸ್ ಆದರೆ ನಮಗೂ ಲಾಸ್ ಆಗುತ್ತೆ. ಸೊ ಶೇರ್ ಅಂದರೆ ನಾವು ಕಂಪನಿ ಓನರ್ಶಿಪ್ಪಲ್ಲಿ ಒಂದು ಭಾಗ ಇದ್ದಂಗೆ. ಕಂಪನಿ ಬೆಳೆದ್ರೆ ನಾವು ಬೆಳಿತೀವಿ, ಕಂಪನಿ ಲಾಸ್ ಆದರೆ ನಾವು ಲಾಸ್ ಆಗ್ತೀವಿ. ಹಾಗಾದರೆ ಈಗ ಇದು ಎಲ್ಲ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಏನು ನೋಡ್ತೀವಿ, ಬರೀ ಅವ್ರದೇ ದುಡ್ಡಲ್ಲ, ಜನಗಳಿಂದ ಬಂದಿರತಕ್ಕಂಥ ಸಮೂಹದ ಹಣ ಅಲ್ಲಿ ಸೇರಿ ಒಂದು ಕಂಪನಿ ಆಗಿದೆ. ಎಲ್ಲ ನಮ್ಮದೇ ದುಡ್ಡದು. ಹೌದು, ನಮ್ಮದೇ ದುಡ್ಡದು. ಸೊ ಅದ್ರಲ್ಲಿ ಮೇ ಬಿ ಅವ್ರದ್ದು 80 ರೂಪಾಯಿ ಇರುತ್ತೆ, ನಮ್ದು ಎಲ್ಲರೂ ಸೇರಿ ಒಂದು 10 ರೂಪಾಯಿ 20 ರೂಪಾಯಿ ಇರ್ಬೋದು. ಬಟ್ ನಾವು ಓನರ್ಗಳೇ, ನಮ್ದು ಭಾಗ ಇದೆ, ನಮ್ಮದು ಭಾಗ ಇದೆ. ಎಸ್. ಇದು ಯಾವಾಗಿಂದ ಶುರುವಾಗಿದ್ದು ಸರ್? ಇದು ನಿಮ್ಮ ಅಂದಾಜಿನ ಲೆಕ್ಕ ಪ್ರಕಾರ ಈ ತರ ಹಿಂಗೆ ಮಾಡಬಹುದು? ಶೇರ್ ಮಾರ್ಕೆಟ್ ಒಂದು 240 ವರ್ಷದಿಂದ ಶುರುವಾಗಿದೆ. ನಮ್ಮ ಇಂಡಿಯಾನಲ್ಲಿ 140 ವರ್ಷ ಮೇಲೆ ಶುರು ಆಗಿದೆ. 140 ವರ್ಷ ಮೇಲಾಗಿದೆ. ಬಟ್ ನೀವು ನೋಡ್ಬೋದು, ಸೆನ್ಸೆಕ್ಸ್ ಅಂದ್ಬಿಟ್ಟು ಕೇಳಿದಿರ, ಸೆನ್ಸೆಕ್ಸ್ 1980 ಅಂದ್ಬಿಟ್ಟು ತೋರಿಸುತ್ತೆ. ಸೊ ಶೇರ್ 1980 ಶುರು ಆಗಿಲ್ಲ, ಅದ್ರ ಮುಂಚೆನೇ ಶುರು ಆಗಿದೆ. ಬಟ್ ಅದಕ್ಕೆಲ್ಲ ಒಂದು ನಂಬರ್ ಕೊಡಬೇಕು, ಅದು ಹೆಂಗೆ ಹೋಗ್ತಾ ಇದೆ ಗೊತ್ತಾಗಲಿ ಅಂದ್ರೆ 1980 ನಂಬರ್ ಬಂದಿರೋದು. ಸೊ 1980 ಆ್ಯಕ್ಚುಲಾಗಿ ಟ್ರ್ಯಾಕ್ ಮಾಡ್ತಾ ಇರೋದು. ಬಟ್ ಶೇರ್ ಮಾರ್ಕೆಟಲ್ಲಿ ಸುಮಾರು ಜನ ಮೊದಲಿಂದಾನೂ ಇದೆ. ಸೊ ಮೊದಲಿಂದಾನು ಯಾರ್ಯಾರು ಕಂಪನಿ ದುಡ್ಡು ಬೇಕು ಅವರೆಲ್ಲ ಮೊದಲಿಂದ ಬಂದಿದ್ದಾರೆ. ಎಕ್ಸಾಂಪಲ್ ಡಾಬರ್ ಕೇಳಿದ್ದೀರಾ? ಡಾಬರ್ 100 ವರ್ಷ ಹಳೆ ಕಂಪನಿ, ಅದು 100 ವರ್ಷ ಮುಂಚೆನೇ ಅವ್ರು ಬಂದಿದ್ದು ಶೇರ್ ಮಾರ್ಕೆಟ್ಗೆ. ಸೊ ಈ ಥರ ಇದೆ. ಮತ್ತು ಹಾಗಾದರೆ ಒಂದು ಸಿಂಪಲ್ ಪ್ರಶ್ನೆ, ನಮ್ಮದೇ ದುಡ್ಡು ದುಡಿತೀವಿ, ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬರುತ್ತೆ. ಇದು ಹೆಚ್ಚು ಜನಕ್ಕೆ ತಲುಪಿಲ್ವಾ, ಅಥವಾ ತಪ್ಪು ತಿಳುವಳಿಕೆ ಇದೆಯಾ, ತಪ್ಪು ಮಾಹಿತಿ ತಲುಪ್ತಾ ಇದೆಯಾ ಜನಕ್ಕೆ? ಇದು ಗ್ಯಾಮ್ಲಿಂಗ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಭಾಳ ಜನಕ್ಕೆ ಹೇಳ್ಕೊರೋರು ಕೂಡ ನಾನು ಶೇರ್ ಮಾರ್ಕೆಟಲ್ಲಿ ಇದೀನೋ ಅಂತ ಕೂಡ ಹೇಳ್ಕೊಳ್ಳೋದೇ ಇಲ್ಲ ಅವರು. ಅದು ಬಿಡ ನಾನೇನೋ ಮಾಡ್ತೀನಿ ಅಂತ ಹಾಕಿ ಉತ್ತರ ಕೊಡ್ತಾರೆ. ಯಾಕಿದು ಹೀಗಾಗಿದೆ? ಹಾಗಾದ್ರೆ ಗ್ಯಾಮ್ಲಿಂಗ್ ಅಂತ ಯಾಕಂತಾರೆ? ತುಂಬಾ ಜನ ಅಲ್ಲ, ನಾನು ನಂದೇ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಮ್ಮ ಮಾವ, ನನಗೆ ಹೆಣ್ಣು ಕೊಟ್ಟು ಮಾವಾನೆ ಏನ್ ಮಾಡೋದು ಹುಡುಗ ಅಂದ್ಬಿಟ್ಟು ಕೇಳಿದ್ರೆ, ಅವರು ರೇಷ್ಮೆ ವ್ಯಾಪಾರ ಅನ್ಕೊಂಡಿದ್ರು. ಮದ್ವೆ ಆದ್ಮೇಲೆ ಗೊತ್ತಾಯ್ತು ರೇಷ್ಮೆ ವ್ಯಾಪಾರ ಅಲ್ಲ, ಶೇರು ಮ್ಯೂಚುವಲ್ ಫಂಡ್ ಅಂದ್ಬಿಟ್ಟು. ಅವ್ರಿಗೊಂಥರ ಅವಮಾನ ಹೇಳೋದಕ್ಕೆ. ಏನಪ್ಪ ಇದು ಶೇರ್ ಅಂದ್ಬಿಟ್ಟು, ಬೇಡಪ್ಪ ಇದು ಅವರು ಒಂದ್ಸಲಿ ನನಗೆ ಕಿವಿನಲ್ಲಿ ಬಂದು ಹೇಳಿದ್ರು, ನಾನು ಯಾರಿಗೂ ಹೇಳಲ್ಲ, ನಾನೇ ದುಡ್ಡು ಹಾಕಿ ಒಂದು ಅಂಗಡಿ ಮಾಡ್ಕೊಡ್ತೀನಿ, ಅದು ಸೀರೆ ಅಂಗಡಿನ ಕೂತ್ಕೊಳ್ಳಿ ಅಂದ್ಬಿಟ್ಟು. ಅಂದ್ರೆ ಅಷ್ಟು ಕೆಟ್ಟ ಹೆಸರಿತ್ತು. ಹೆಸರು ಇವಾಗಲೂ ಸುಮಾರು ಜನಕ್ಕೆ ಕೆಟ್ಟ ಹೆಸರಿದೆ. ಏನಕ್ಕೆ ಅಂದ್ರೆ, ಇವಾಗ ನೋಡಿ, ನೀವೊಂದು ಭೂಮಿ ತಗೊಬೇಕು, ನೀವೊಂದು ಭೂಮಿ ತಗೊಂಡಿರ, ನೀವು ಮೇ 24 ಭೂಮಿ ತಗೊಂಡಿರ. ಮೇ 24 2024 ತಗೊಂಡ್ಮೇಲೆ ನಿಮ್ಗೆ ಆ ದುಡ್ಡು ಬೆಳಿಬೇಕಾದ್ರೆ ಒಂದು 3 ವರ್ಷ 4 ವರ್ಷ 5 ವರ್ಷನ ಬೇಕು ತಾನೆ. ಅದೇ ನೀವು ನಾಳೆನೇ ಮಾಡ್ಬಿಡ್ತೀರ ಅಂದ್ರೆ ನಿಮ್ಗೆ ದುಡ್ಡು ಬರುತ್ತಾ? ಇಲ್ಲ. 1000 ಟ್ರೇಡಿಂಗ್ ಅಲ್ಲಿ 1000 ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಏನೋ ಒಂದು ಬರ್ಬೋದು, ಬಟ್ ಲಾಸ್ ಆಗೋ ಚಾನ್ಸ್ ಜಾಸ್ತಿ ತಾನೆ. ಆ ಥರ ನೀವು ಯಾವುದೇ ವ್ಯಾಪಾರ ಮಾಡಿದ್ರು ಟೈಮ್ ಬೇಕು. ಇವಾಗ ನೀವು ಒಂದು ಜ್ಯುವೆಲರಿ ಅಂಗಡಿ ಓಪನ್ ಮಾಡ್ತೀರಾ, ಸೊ ದೊಡ್ಡದು ನಿಮ್ಮ ಫ್ರೆಂಡ್ಗಳು, ರಿಲೇಟಿವ್ಸು ಯಾರ್ಯಾರಿದೆ ಎಲ್ಲರೂ ಕರಿತೀರಾ, ಪೇಪರಲ್ಲಿ ಹಾಕ್ತೀರಾ, ಟಿವಿನಲ್ಲಿ ಹಾಕ್ತೀರಾ, ಎಲ್ಲ ಮಾಡ್ತೀರಾ. ಇವತ್ತು ಜ್ಯುವೆಲರಿ ಅಂಗಡಿ ಓಪನ್ ಇದೆ, ಬನ್ನಿ 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 ಅಂದ್ಬಿಟ್ಟು ಎಲ್ಲ ಬರ್ತಾರೆ.
1000 ಜನ 10,000 ಜನ 1,00,000 ಜನ ಬರ್ತಾರೆ. ಎಷ್ಟು ಜನ ನೆಕ್ಲೆಸ್ ತೊಗೊಂತಾರೆ ಫಸ್ಟ್ ಡೇ? ಸಾಧ್ಯ ಫ್ರೆಂಡ್ಗಳು ತೊಗೊಳಲ್ಲ. ನಿಮ್ಮ ಫ್ರೆಂಡ್ಗಳು ಕೂಡ ಏನನ್ನ ಅನ್ಕೊಂಡಾರಪ್ಪ ಅಂದ್ಬಿಟ್ಟು ಒಂದು ಉಂಗ್ರಾನೋ ಚಿಕ್ಕದು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಖರ್ಚಿದು ಒಂದು ತೊಗೊಂಡಾರೆ. ಯಾಕೆ ನೀವು ಬೇಜಾರು ಮಾಡ್ಕೊಟ್ರೆ ಅಂದ್ಬಿಟ್ಟು ಅದು ತೊಗೊಂಡ್ಮೇಲೂ 10 ಜನಕ್ಕೆ ತೋರಿಸ್ತಾರೆ, ಟೋಪಿ ಹಾಕಿಲ್ವಾ ನೋಡಪ್ಪ ಅಂದ್ಬಿಟ್ಟು. ಅವ್ರು 10 ಜನನು ಇಲ್ಲಪ್ಪ ಟೋಪಿ ಹಾಕಿಲ್ಲ ಚೆನ್ನಾಗಿದೆ ಅಂದರೆ ಆಮೇಲೆ ಅವ್ರ ಸಮಾಧಾನ. ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ದೊಡ್ಡ ಖರ್ಚು ಮಾಡ್ತಾರೆ. ಸೊ ಒಂದು ಹೆಸರು ಬರಬೇಕಾದ್ರೆ ಟೈಮ್ ಬೇಕು. ಒಂದು ವ್ಯಾಪಾರ ಕೂತಿರ್ಬೇಕಾದ್ರೆ ಟೈಮ್ ಬೇಕು. ಸೀರೆ ಅಂಗಡಿ ಇರಲಿ, ಜ್ಯುವೆಲರಿ ಅಂಗಡಿ, ಯಾವುದೇ ಅಂಗಡಿ ಇರಲಿ, ಟೈಮ್ ಬೇಕು. ಸೊ ಸೀರೆ ಅಂಗಡಿ ಜ್ಯುವೆಲರಿ ಒಂದೇ ಅಲ್ಲ, ಏನೇ ವ್ಯಾಪಾರ ಇದ್ರೂ ಅದಕ್ಕೆ ಟೈಮ್ ಬೇಕು. ಟೈಮ್ ಬಂದಮೇಲೆ ದುಡ್ಡು ಮಾಡೋದು ಶುರು ಮಾಡುತ್ತೆ. ಆ ಥರನೂ ಶೇರ್ ಮಾರ್ಕೆಟು ಮತ್ತು ಮ್ಯೂಚುವಲ್ ಫಂಡ್ ಇದ್ದಾಗೂ ಅದಕ್ಕೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ದುಡ್ಡು ಮಾಡುತ್ತೆ. ಇವಾಗ ಎಕ್ಸಾಂಪಲ್ಲು, ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು, 3 ಅವರ್ ಜರ್ನಿ ಆಗುತ್ತೆ. 3 ಅವರ್ ಜರ್ನಿ ಅಂದರೆ ಫಸ್ಟ್ ಅವರ್ ನೀವು 60 ಕಿಲೋಮೀಟರ್ ಹೋಗ್ಬಿಟ್ಟಿರ್ತೀರಾ? ಹೋಗಿರಲ್ಲ. ಯಾಕಂದರೆ ನೀವು ಕೆಂಗೇರಿ ದಾಟೋದಕ್ಕೆ, ಬಿಡದಿ ದಾಟೋದಕ್ಕೆ ನೀವು 1-1.5 ಅವರ್ ಆಗ್ಬಿಡುತ್ತೆ. ಆದರೆ ಒಂದ್ಸಲಿ ನೀವು ಎಕ್ಸ್ಪ್ರೆಸ್ ವೇ ಟಚ್ ಆಗಿಬಿಟ್ರೆ ಅಲ್ಲಿಂದ 1 ಅವರಲ್ಲಿ ಹೋಗ್ಬಿಡ್ತೀರಾ. ಆ ಥರ ಯಾವುದೇ ಹೂಡಿಕೆ ಆದರೂ, ಯಾವುದೇ ಇನ್ವೆಸ್ಟ್ ಮಾಡಿದ್ರು ಟೈಮ್ ಬೇಕು. ಫಸ್ಟು ಒಂದು ಗೇರ್, ಒಂದು ಲೆವೆಲ್ ಬರೋದಕ್ಕೆ ಟೈಮ್ ಆಗುತ್ತೆ. 1-2 ವರ್ಷ, 1 ವರ್ಷ, 2 ವರ್ಷ ಆಗುತ್ತೆ. ಅಲ್ಲಿಂದ ಹಂಗೇ ಸ್ಪೀಡಾಗಿ ಹೋಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತೆ. ಯಾರನ್ನೋ ನಂಬಿ, ಯಾವುದೋ ಕಂಪನಿನ ನಂಬಿ ನಾವು ದುಡ್ಡು ಹಾಕ್ತೀವಿ, ಅಲ್ಲಿ ಅವನದೇನು ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಎಲ್ಲೋ ಅವನ ದೂರ, ಅವನ ಮುಖ ಕೂಡ ನಾನು ನೋಡಿಲ್ಲ, ನೀವೇನು ಹೇಳ್ತೀರಿ, ಅಥವಾ ಯಾವುದೋ ಒಂದು ಆ್ಯಪ್ ತೋರಿಸುತ್ತೆ, ಅದನ್ನು ನಂಬಿ ಹಾಕ್ತೀವಿ. ನಾಳೆ ಅವನ ಮನಸ್ಸಿನ ಜೊತೆ ಆಟ ಆಡ್ತಿರ್ತೀವಿ ನಾವು. ಅಂದರೆ ಒಬ್ಬ ವ್ಯಕ್ತಿ ಜೊತೆ ಇದು ಎಲ್ಲ ನಡೀತಾ ಇರುತ್ತೆ ವ್ಯವಹಾರ. ಅವನಿಗೇನೋ ಆಕ್ಸಿಡೆಂಟ್ ಆಗಿ ಸತ್ತೋದ, ಅಥವಾ ಕಂಪ್ನಿ ಏನಾಯಿತು, ಅಥವಾ ಬೆಂಕಿ ಬಿದ್ದು ಹಾಳಾಯಿತು, ಅಥವಾ ದೇಶ ಹೊತ್ಕೊಂಡು ಯುದ್ಧ ಆಗಿ ಈಗ ಮೊನ್ನೆ ಆಗಿದೆ ಹಾಗಾದಾಗ ಹೇಗೆ ನಂಬಿ ನಾವು ಇಂಥದ್ದನ್ನು ಹಾಕ್ಬೇಕಾಗುತ್ತೆ? ಸೊ ಫಸ್ಟ್ ಥಿಂಗ್, ಅದಕ್ಕೆ ಹೂಡಿಕೆ ಮಾಡಬೇಕಾದ್ರೆ ಯಾರ ನಡೆಸ್ತಾರೆ ಕಂಪನಿ ನಡೆಸ್ತಾ ಇದ್ದಾನಲ್ಲ, ಮನುಷ್ಯಂದು ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಕಂಪನಿ ಹೆಂಗಿದೆ, ಕಂಪನಿಗೆ ಡಿಮ್ಯಾಂಡ್ ಹೆಂಗಿದೆ, ಸಪ್ಲೈ ಹೆಂಗಿದೆ, ಅದೆಲ್ಲ ಆಮೇಲೆ. ಫಸ್ಟ್ ನಡೆಸ್ತಾ ಇರೋನು ಯಾರು ಅದು ನೋಡ್ಬೇಕು. ಅವನು ಬ್ಯಾಕ್ಗ್ರೌಂಡ್ ಏನಾರ ಇದೆಯಾ, ಅವನ ಕೇಸ್ಗಳೆಲ್ಲ ಇದೆಯಾ, ಅದೆಲ್ಲ ನೋಡ್ಬೇಕು. ಅದೆಲ್ಲ ಆದಮೇಲೆ ಕಂಪನಿದು ಪ್ರಾಡಕ್ಟ್ ಹೆಂಗಿದೆ, ಡಿಮ್ಯಾಂಡ್ ಹೆಂಗಿದೆ, ಅವನು ಕ್ವಾಲಿಟಿ ಹೆಂಗಿದೆ, ಅದೆಲ್ಲ ಬರುತ್ತೆ ಆಮೇಲೆ. ಸೊ ಫಸ್ಟ್ ಥಿಂಗ್, ಕಂಪನಿ ನಡೆಸ್ತಾ ಇರೋ ಮನುಷ್ಯಂದು ಎಥಿಕ್ಸ್, ಅವನು ನಿಯತ್ ಹೆಂಗಿದೆ ಅದು ನೋಡ್ಬೇಕು. ಸೊ ಅದರಲ್ಲಿ ಸುಮಾರು ಕಂಪನಿಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಮುಳುಗ್ತಾನೆ ಇರುತ್ತೆ. ಸೊ ಒಂದು ಎಕ್ಸಾಂಪಲ್, ಟಾಟಾ ಅವರು ಎಷ್ಟು ಕಂಪನಿ ಇದೆ ತಾನೆ, ಯಾವುದೋ ಮುಳುಗಿಲ್ಲ ತಾನೆ. ಸೊ ಟಾಟಾಗೆ ನಾನು ನಂಬೋದು ತಾನೆ, ಬಿರ್ಲಾ ಅವ್ರು ನಂಬೋದು ತಾನೆ. ಸೊ ನಿಮ್ಗೆ ಗೊತ್ತಿರೋ ಕಂಪನಿ ಹಾಕಿ. ಅದಕ್ಕೆ ನಾವು ಹೇಳೋದು, ಗೊತ್ತಿರೋದು, ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಏಂಜಲ್. ನಮ್ಗೆ ಗೊತ್ತಿರೋ ಅಂಥ ಕಂಪನಿಗಳಲ್ಲಿ ನಮಗೆ ಕಮ್ಮಿ ಪ್ರಾಫಿಟ್ ಬಂದರೂ ಬರೋಲ್ಲ, ಹಾಕೋಣ. ನಮ್ಗೆ ಗೊತ್ತೇ ಇಲ್ಲ, ಅವ್ನು ತುಂಬ ಜನ ಮಾಡ್ತಾರೆ, ಯಾರು ಗೊತ್ತು, ನೀವು ಸ್ಟಡಿ ಮಾಡಿದ್ದೀರಾ, ನಿಮ್ಗೆ ಯಾರನ್ನ ಹೇಳ್ತಾರಲ್ಲ, ಇವ್ನು ಹೇಳ್ದ ಆ್ಯಪ್ ಇನ್ವೆಸ್ಟ್ ಮಾಡಿ ಅಂದ್ಬಿಟ್ಟು ನಾನು ಒಂದೇ ಕ್ವಶನ್ ಕೇಳೋದು, ಯಾರೇ ನಿಮ್ಗೆ ಹೇಳಿದ್ರೆ ಇದನ್ನ ಇನ್ವೆಸ್ಟ್ ಮಾಡಪ್ಪ ತುಂಬ ಚೆನ್ನಾಗಿದ್ದಾರೆ, ನೀನು ಇನ್ವೆಸ್ಟ್ ಮಾಡಿದ್ಯಾ ತೋರಿಸು ಅಂದ್ಬಿಟ್ಟು ಕೇಳಿ. ನೀನು ಇನ್ವೆಸ್ಟ್ ಮಾಡಿದ್ಯಾ, ಇದೆಯಾ, ದೆನ್ ನಾನು ಇನ್ವೆಸ್ಟ್ ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ. ಅಲ್ಲಿವರೆಗೂ ಮಾಡೋಕೆ ಹೋಗ್ಬಾರ್ದು. ಅದಕ್ಕೆ ಸ್ಕಿನ್ ಇಂದ ಗೇಮ್ ಅಂತಾರೆ. ಅವನು ಅಷ್ಟೊಂದು ಹೇಳ್ಬೇಕಾದ್ರೆ ಅವನು ಇನ್ನು ಮುಂದಿಗೆ ಮಾರಲಿ. ಇನ್ನೂ ಒಂದು ಹೇಳ್ತಾರೆ, ಇನ್ನಲ್ಲಿ ಇನ್ವೆಸ್ಟ್ ಮಾಡು, ಗ್ಯಾರಂಟಿ 100ಕ್ಕೆ 100 ರೂಪಾಯಿ ಡಬಲ್ ಆಗುತ್ತಂತೆ, ನನಗೆ ಹೇಳಿದ್ದಾರೆ, ನಾನು ಬರ್ಕೊಡ್ತೀನಿ ಅಂತಾರೆ. ಬರ್ಕೊಡೋದು ಬೇಡಪ್ಪ, ನೀನು ಒಂದು ಕೆಲಸ ಮಾಡು, ನಾಳೆ ನಿಮ್ಮ ಪೇಪರ್ ಮನೆಯದು ಪತ್ರ ತೊಗೊಂಬ, ಆ ಪತ್ರನ ಪಕ್ಕದಲ್ಲಿ ಬ್ಯಾಂಕ್ ಇದೆ, ಅಲ್ಲಿ ಗಿರ್ವಿ ಇಡೋಣ, ಆ ದುಡ್ಡೆಲ್ಲ ಶೇರ್, ಅದು ಯಾವ್ದು ಶೇರ್ ಹೇಳಿದೆಯಲ್ಲ ಅದಕ್ಕೆ ಹಾಕೋಣ, ಇಷ್ಟೊಂದು ಗ್ಯಾರಂಟಿ ಅಲ್ವಾ ಅಂದ್ಬಿಟ್ಟು ಹೇಳಿ, ಅವ್ನು ತೊಗೊಂಬರ್ಲಿ ಪತ್ರ, ಆವಾಗ ನಿಮ್ಗೆ ಗ್ಯಾರಂಟಿ ಆಗುತ್ತೆ ಅವ್ನು ನಿಜವಾಗ್ಲೂ ಹೇಳ್ತಾರದು, ಅವನು ಎಷ್ಟು ಚೆನ್ನಾಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು. ಸೊ ಯಾರನ್ನ ಹೇಳಿದ್ರೆ ಅವನು ಆ ಹುಮ್ಮಸ್ಸಲ್ಲಿ ಎಸ್ ಅಂದ್ಬಿಡ್ತಾನೆ, ಅವನು ನಿಮ್ಗೆ ಹೇಳ್ತಾನೆ. ಅವನಿಗೆ ನೀವು ಹಂಗೆ ಹೇಳಿದ್ರೆ ಆವಾಗ ಗೊತ್ತಾಗುತ್ತೆ, ಅವ್ನು ಯೋಚನೆ ಮಾಡ್ತಾನೆ, ಹೌದಲ್ವಾ, ಮನೆಯೇ ಗಿರ್ವಿ ಹೂಡಿಕೆ ಅಂತ ಮಾಡೋ ಅಂಥದ್ದು ಅಲ್ಲ ತಾನೆ, ಮತ್ತೆ ಏನಕ್ಕೆ. ಸೊ ನಂಬೋದಲ್ಲ. ಸೊ ಟಿ ವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳೋರು ನಂಬೋದಲ್ಲ. ನಾವು ಸ್ಟಡಿ ಮಾಡಬೇಕು. ನಾವು ಸ್ಟಡಿ ಮಾಡೋಕ್ಕಾಗಲ್ವಾ? ಸೊ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರು ದುಡ್ಡು ನಡೆಸ್ತಾ ಇರೋದು, ದುಡ್ಡು ಮ್ಯಾನೇಜ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅಂದ್ಬಿಟ್ಟಿರ್ತಾರೆ, ಅದನ್ನ ಹೂಡಿಕೆ ಮಾಡಿ. ಸೊ ಮ್ಯೂಚುವಲ್ ಫಂಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 130 ವರ್ಷದಿಂದ ಮ್ಯೂಚುವಲ್ ಫಂಡ್ ಇದೆ ವರ್ಲ್ಡಲ್ಲಿ. ಇದುವರೆಗೂ ಒಂದು ಮ್ಯೂಚುವಲ್ ಫಂಡ್ ಕೂಡ ಮೋಸ ಮಾಡಿಲ್ಲ, ಮುಂದೇನು ಮೋಸ ಮಾಡಲ್ಲ. ಈ ಶೇರ್ಗೆ ಮ್ಯೂಚುವಲ್ ಫಂಡಿಗೆ ಏನು ಸರ್ ವ್ಯತ್ಯಾಸ? ಹಾಂ, ಸೊ ಇವಾಗ ನೀವು ಒಂದು MRF ಅಂದ್ಬಿಟ್ಟು ಒಂದು ಕಂಪನಿ ಇದೆ. ಒಂದು ಶೇರ್ ಬಂದು 1,30,30,000 ರೂಪಾಯಿ ಇದೆ, ಒಂದು ಶೇರ್. ಆಯಿತಾ? ಇನ್ಫೋಸಿಸ್ ಒಂದು ಶೇರ್ 2,000 ರೂಪಾಯಿ ಇದೆ. TCS ಒಂದು ಶೇರ್ 4,000 ರೂಪಾಯಿ ಇದೆ. ಸೊ ನೀವು ನಿಮ್ಮ ಹತ್ರ ದುಡ್ಡೇ 50,000 ಇದೆ ಅಂದರೆ ನೀವು ಎಷ್ಟು ಶೇರ್ ತೊಗೊಳಕ್ಕಾಗುತ್ತೆ? TCS 10-12 ಶೇರ್ ತೊಗೊಬೋದು ಅಷ್ಟೇ. ನೀವು MRF ತೊಗೊಳಕ್ಕೂ ಆಗಲ್ಲ. ಸೊ ಬರೇ ನೀವು ಒಂದು ಕಂಪನಿ ತೊಗೊಂಡ್ರೆ ತಿಂಗಳಿಗೆ ಯಾವಾಗ ನೀವು ದುಡ್ಡು ಮಾಡೋದು, ಯಾವಾಗ ಬೆಳೆಯೋದು? ಅದೇ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನಿಮ್ಮ ದುಡ್ಡು, ನನ್ನ ದುಡ್ಡು, ಇವ್ರ ದುಡ್ಡು, ಎಲ್ಲರ ದುಡ್ಡು ಸೇರಿ ಮ್ಯೂಚುವಲ್ ಅಂದರೆ ನಿಮ್ಮದು ನಮ್ಮದು ಎಲ್ಲ ಸೇರಿ ಅಂದ್ಬಿಟ್ಟು, ಸೊ ಎಲ್ಲರದು ದುಡ್ಡು ಸೇರಿ
ಅವರು ಕಂಪನಿನಲ್ಲಿ ಹೂಡಿಕೆ ಮಾಡ್ತಾರೆ. ಸೊ MRFಗೆ ಮಾಡ್ತಾನೆ ಅವನು. MRF ಅದು ಅವನು ಸ್ಟಡಿ ಮಾಡ್ತಾನೆ, ಅವನು ಡಿಸೈಡ್ ಮಾಡ್ತಾನೆ. ಮತ್ತೆ ನೀವು ಶೇರಲ್ಲಿ ಹೂಡಿಕೆ ಮಾಡಿದಾಗ ನೀವು ಸ್ಟಡಿ ಮಾಡಬೇಕು. ಈ ಕಂಪನಿ ಚೆನ್ನಾಗಿದೆಯಾ, ಡಿಮ್ಯಾಂಡ್ ಇದೆಯಾ, ಪ್ರಾಡಕ್ಟ್ ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಈ ರೇಟಿಗೆ ತೊಗೊಬೋದಾ, ಈ ತೊಗೊಂಡ್ಮೇಲೆ ನಾನು ಯಾವಾಗ ಮಾರಬೇಕು, ಅದೆಲ್ಲ ನೀವು ಮಾಡಬೇಕು. ನಿಮ್ಮ ಕೆಲಸ ಇದರಿಂದ ಎಲ್ಲ ಬಿಟ್ಟು ಒಂದೊಂದು ಕಂಪನಿ ಸ್ಟಡಿ ಮಾಡಿ 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 ಮಾಡಬೇಕು. ಎಲ್ಲದಕ್ಕೂ ನೀವು ಕರೆಕ್ಟಾಗಿರ್ಬೇಕು. ಮ್ಯೂಚುವಲ್ ಫಂಡ್ ಇದ್ರೆ ಅವ್ರ ಕೆಲಸನೇ ಅದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದೇ. ಅದು ಮ್ಯೂಚುವಲ್ ಫಂಡಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇಟ್ಟಿರ್ತಾನೆ. ಎಲ್ಲ ಅವನೇ ನೋಡ್ಕೊಳೋದು, ಎಲ್ಲ ಅವನೇ ನೋಡ್ಕೊಳೋದು, ಎಲ್ಲ ಅವನ ತಲೆನಲ್ಲಿ ಅವನ ತಲೆಯಿಂದ ಹೋಗಲ್ಲ ಅದು. ಅವನಿಗೆ ರಿಸರ್ಚ್ ಪೀಪಲ್ ಅವರು ಜೊತೆಗಿರ್ತಾರೆ. 15 ಜನ 20 ಜನ ಜೊತೆಗಿರ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, SBI ಅಂದ್ಬಿಟ್ಟಿದೆ, ಇಲ್ಲ ICICI ಮ್ಯೂಚುವಲ್ ಫಂಡ್ ಇದೆ. ಅವ್ರಿಗೆ 25 ಜನ ಸಪೋರ್ಟ್ ಇರ್ತಾರೆ. ಅವ್ರು 25 ಜನನು ಬರೇ ರಿಸರ್ಚ್ ಮಾಡೋದೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ ಅವ್ರದ್ದು. ಅವರೇ ಮಾಡ್ತಾರೆ. ಈ ಕಂಪನಿನಲ್ಲಿ ಹೂಡಿಕೆ ಮಾಡಬೇಕಾ, ಆ ಕಂಪನಿಗೆ ಮಾತಾಡ್ತಾರೆ, ಕಂಪನಿನಲ್ಲಿ ಎಂಪ್ಲಾಯೀಸ್ ಮಾತಾಡ್ತಾರೆ, ಅವ್ರದ್ದು ಕಾಂಪಿಟೇಟರ್ ಮಾತಾಡ್ತಾರೆ, ಮ್ಯಾನೇಜ್ಮೆಂಟ್ಗೆ ಮಾತಾಡ್ತಾರೆ, ಈ ಕಂಪನಿ ಚೆನ್ನಾಗಿದೆಯಲ್ಲ ನೋಡ್ತಾರೆ, ನೋಡ್ಬಿಟ್ಟು ಆಮೇಲೆ ಎಸ್ ಅಂತಾರೆ. ಅವನ್ ಎಸ್ ಅಂದಮೇಲೆ ದೆನ್ ಫಂಡ್ ಮ್ಯಾನೇಜರ್ ತೊಗೊಳೋದು. ಸೊ ಅಷ್ಟು ರಿಸರ್ಚ್ ಮಾಡಿ ತೊಗೊಂತಾರಲ್ವಾ, ಅದಕ್ಕೋಸ್ಕರ ದೇ ಮೇಕ್ ಮೋರ್ ಮನಿ ಆ್ಯಂಡ್ ದೇ ಮೇಕ್ ಲೆಸ್ ಲಾಸ್. ನಮ್ದು ಹಂಗಾಗಲ್ಲ, ಅಷ್ಟು ಟೈಮ್ ಇರಲ್ಲ ನಮಗೆ, ನಮ್ಮ ಕೈನಲ್ಲಿ ಅಷ್ಟು ರಿಸರ್ಚ್ ಮಾಡೋಕ್ಕೂ ಆಗಲ್ಲ ನಮಗೆ. ಎಷ್ಟು % ವ್ಯತ್ಯಾಸ ಇದೆ ಸರ್ ನಾವು ಇಂಡಿವಿಜುವಲ್ ಶೇರ್ ತೊಗೊಳೋದಕ್ಕೆ ಮ್ಯೂಚುವಲ್ ಫಂಡ್ ತುಂಬ ವ್ಯತ್ಯಾಸ ಇದೆಯಾ ಲಾಭದಲ್ಲಿ? ತುಂಬ ವ್ಯತ್ಯಾಸ ಇದೆ. ಸೊ ನೀವು ಶೇರಲ್ಲಿ ತುಂಬ ನಿಮಗೆ ನಾಲೆಜ್ ಇದ್ದು ಕರೆಕ್ಟಾಗಿದ್ದು ಬರೀ ಅದೇ ಕೆಲಸ, ನಾನು ಬೇರೆ ಏನು ಕೆಲಸ ಮಾಡಿ ರಿಸರ್ಚ್ ಎಲ್ಲ ಮಾಡಿದ್ರೆ ನೀವು ಮ್ಯೂಚುವಲ್ ಫಂಡಿನ ಜಾಸ್ತಿ ದುಡ್ಡು ಮಾಡ್ಬೋದು. ಇಲ್ಲಪ್ಪ ನನಗೆ ಅಷ್ಟೊಂದು ರಿಸರ್ಚ್ ನನಗಿಲ್ಲ, ನನಗೆ ಗೊತ್ತಾಗಲ್ಲ, ಇಲ್ಲ ನನಗೆ ಗೊತ್ತಾಗುತ್ತೆ ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಆ ಥರ ಇದ್ದಾಗ ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ರೆ ಮ್ಯೂಚುವಲ್ ಫಂಡ್ ನಿಮಗೆ ಜಾಸ್ತಿ ರಿಟರ್ನ್ ಕೊಡುತ್ತೆ. ಒಂದೇ ಪ್ರಾಬ್ಲಮ್ ಶೇರಲ್ಲಿ ಏನಂದರೆ, ಯಾಕಂದರೆ ನೀವು ಒಂದು ಮನುಷ್ಯ ಆಗಿ ಒಂದು 20, 30, 40, 50 ಶೇರ್ ತೊಗೊಬೋದು ಅಷ್ಟೇ. ಅದಾದ್ಮೇಲೆ ನೀವು ತೊಗೊಳಕ್ಕಾಗಲ್ಲ. ಅದ್ರಲ್ಲಿ ಒಂದು 2 ಶೇರ್ ನಿಮ್ಗೆ ಲಾಸ್ ಆಗ್ಬಿಟ್ರು ಓವರ್ ಆಲ್ ರಿಟರ್ನ್ ನಿಮಗೆ ಲಾಸ್ ಆಗೋಕೆ ಕಮ್ಮಿ ಆಗ್ಬಿಡುತ್ತೆ. ಬಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅವರೇ ಸುಮಾರು ಕಂಪನಿಗಳು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ದೇ ಆಲ್ವೇಸ್ ಮೇಕ್ ಮೋರ್ ಮನಿ. ಎಷ್ಟರಿಂದ ಶುರು ಆಗುತ್ತೆ? ನಾನು ಎಷ್ಟು ಮಂತ್ಲಿ ಎಷ್ಟರಿಂದ? ನೀವು ತಿಂಗಳು ಹೂಡಿಕೆ ಮಾಡಂಗಿದ್ರೆ 100 ರೂಪಾಯಿಂದನೂ ಇದೆ ಮ್ಯೂಚುವಲ್ ಫಂಡ್. ಎಸ್, 100 ರೂಪಾಯಿನೂ ಇದೆ. ಮೊದಲು 5,000 ಆಯಿತು, ಆಮೇಲೆ 1,000 ರೂಪಾಯಿ ಮಾಡಿದ್ರು, 500 ರೂಪಾಯಿ ಮಾಡಿದ್ರು, 100 ರೂಪಾಯಿನೂ ಇನ್ವೆಸ್ಟ್ ಮಾಡ್ಬೋದು. ತಿಂಗಳನ ದಿವಸನ? ತಿಂಗಳಿಗೆ ದಿವಸನೂ ಇದೆ. ದಿವಸಕ್ಕೂ 100 ರೂಪಾಯಿ ಮಾಡ್ಬೋದು, ತಿಂಗಳಿಗೂ 100 ರೂಪಾಯಿ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ನಾನು ಇರೋದೇ 500 ರೂಪಾಯಿಪ್ಪ, ನಾನು ತಿಂಗಳು ಮಾಡೋಕ್ಕಾಗಲ್ಲ ಅಷ್ಟೇ ಅಂದರೆ ಆಯಿತು, ಬರೀ 500 ರೂಪಾಯಿ ಯಾಕೆ ಬಿಟ್ಬಿಡಿ. ಬರೀ 500 ರೂಪಾಯಿಗೂ ಇನ್ವೆಸ್ಟ್ಮೆಂಟ್ ಇದೆ, ಅದು ಒನ್ ಟೈಮೂ ಇದೆ. ಎಲ್ಲಿ ಹಿಂಗೆ ಪೋಸ್ಟ್ ಆಫೀಸ್ ಇದ್ದಂಗೆ ಬ್ಯಾಂಕಲ್ಲಿ ಇಟ್ಟಂಗೆ ಹಂಗೆ ಏನಾದ್ರು ಆಫೀಸ್ಗಳಿದಾವ ಅಥವಾ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಹೆಂಗೆ ಹೋಗೋದು? ಓಕೆ, ಸೊ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂದ್ಬಿಟ್ಟು ಬೋರ್ಡ್ ಇರುತ್ತೆ. AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಬೋರ್ಡ್ ಇರುತ್ತೆ, ಅವ್ರ ಹತ್ರ ಹೋಗ್ಬೋದು. ಇಲ್ಲ ಬ್ಯಾಂಕ್ಗಳು ಹೋದ್ರೆ ಬ್ಯಾಂಕಲ್ಲೂ ಮ್ಯೂಚುವಲ್ ಫಂಡ್ ಇರುತ್ತೆ, ಪೋಸ್ಟ್ ಆಫೀಸಲ್ಲೂ ಇರುತ್ತೆ. ಹೌದಾ? ಹೌದು, ಪೋಸ್ಟ್ ಆಫೀಸಲ್ಲೂ ಇರುತ್ತೆ. ಇಲ್ಲ ಡೈರೆಕ್ಟ್ ಕಂಪನಿಗಳು ಇರುತ್ತೆ, ಮ್ಯೂಚುವಲ್ ಫಂಡ್ ಆಫೀಸ್ ಅಂದ್ಬಿಟ್ಟಿರುತ್ತೆ, ಅಲ್ಲೂ ಹೋಗ್ಬೋದು ನೀವು. ಒಂದೇ ಏನಂದ್ರೆ, ಈ ಬ್ಯಾಂಕ್ಗಳು ಬರೇ ಬ್ಯಾಂಕ್ ಕೆಲಸ ಅಲ್ವಾ, ಬರೇ ಅವ್ರದ್ದು ಮ್ಯೂಚುವಲ್ ಫಂಡ್ ಕೆಲಸ ಅಲ್ವಲ್ಲ, ಅವ್ರದ್ದು ಬೇರೆ ಕೆಲಸನೂ ಇದೆಯಲ್ವಾ. ಸೊ ಅದಕ್ಕೆ ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್. ಅವ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ನೀವು ಹೂಡಿಕೆ ಮಾಡಬೇಕು ಗೊತ್ತಿದೆ ಅಂದ್ರೆ ಹೋಗಿ ಅಷ್ಟೇ. ಅಲ್ಲ, ನೀವೇ ಹೇಳಿದ್ರಲ್ಲ ಮ್ಯೂಚುವಲ್ ಫಂಡ್ ಒಂದು ಅಕೌಂಟ್ ಇರುತ್ತೆ, ಹಾಕ್ತಿವಿ ಕಟ್ತೀವಿ ಬರ್ತೀವಿ, ಅವ್ರು ಎದಕ್ಕೆ ಹಾಕೊಂತಾರೆ, ಮತ್ತೇನು ಶಾಣೆತನ ಬೇಕಲ್ಲಿ? ಸೊ ಇವಾಗ ಮ್ಯೂಚುವಲ್ ಫಂಡು ಅವರೇ ಶೇರ್ ಹುಡುಕ್ತಾರೆ. ಮ್ಯೂಚುವಲ್ ಫಂಡ್ಗಳು ಸುಮಾರು ಮ್ಯೂಚುವಲ್ ಫಂಡ್ಗಳಿದೆ. 1759 ಮ್ಯೂಚುವಲ್ ಫಂಡ್ ಇದೆ. ಆ 1759 ಮ್ಯೂಚುವಲ್ ಫಂಡಲ್ಲಿ ಯಾವ ಚೆನ್ನಾಗಿದೆ ನಮ್ಗೇನು ಗೊತ್ತು? ಇವಾಗ ಎಕ್ಸಾಂಪಲ್, ಚಿಕ್ಕಪೇಟಲ್ಲಿ ಒಂದು 150 ಅಂಗಡಿ ಇದೆ. 150 ಅಂಗಡಿನೂ ಪ್ರಾಫಿಟ್ ಮಾಡ್ತಾ ಇದೆ. ಆದ್ರೆ ಯಾವ ಅಂಗಡಿ ತುಂಬಾ ಪ್ರಾಫಿಟ್ ಮಾಡ್ತಾ ಇದೆ ಅದ್ ನಮ್ಗೆ ಬೇಕು ತಾನೆ, ಅದರನ್ನು ಹುಡುಕ್ಬೇಕು ತಾನೆ. ಸೊ ಎಲ್ಲರೂ 10% ಮಾಡ್ತಾ ಇದ್ದಾರೆ, ಇವರೆಲ್ಲ 12% ಮಾಡ್ತಾ ಇದ್ದಾರೆ. ಆಯ್ತು, 12ರಲ್ಲೂ ಇನ್ನು ಇಬ್ರು ಎಕ್ಸ್ಟ್ರಾ ಇರ್ತಾರಲ್ವಾ. ಸೊ ಸುದರ್ಶನ್ ಸ್ಕಿಲ್ಸ್ ಎಕ್ಸಾಂಪಲ್, ಅವನು ಜಾಸ್ತಿ ದುಡ್ಡು ಮಾಡ್ಬೋದು, ಅಲ್ಲಿ ಹೋಗ್ಬಿಟ್ಟು ಹೂಡಿಕೆ ಮಾಡ್ತೀನಿ ನಾನು. ಆ ಥರ ಮ್ಯೂಚುವಲ್ ಫಂಡ್ಗಳಲ್ಲೂ 1759 ಮ್ಯೂಚುವಲ್ ಫಂಡ್ ಇದೆ, ಅದರಲ್ಲೂ ಹುಡುಕ್ಬಿಟ್ಟು ಹೂಡಿಕೆ ಮಾಡಬೇಕು. ಪ್ಲಸ್ ಮ್ಯೂಚುವಲ್ ಫಂಡ್ ಅಂದರೆ ಬರೀ ಶೇರ್ ಅಲ್ಲ, ಮ್ಯೂಚುವಲ್ ಫಂಡಲ್ಲಿ ಬಡ್ಡಿ ಬರೋದು ಇದೆ, ಗೋಲ್ಡು ಇದೆ, ಸಿಲ್ವರು ಇದೆ, ರಿಯಲ್ ಎಸ್ಟೇಟು ಇದೆ, ಫಾರಿನಲ್ಲಿ ಹಾಕೋದು ಇದೆ, ಪೆಟ್ರೋಲಲ್ಲಿ ಹಾಕೋದು ಇದೆ, ಅಲ್ಯೂಮಿನಿಯಮಲ್ಲಿ ಹಾಕೋದು ಇದೆ, ಎಲ್ಲ ಥರ ಇದೆ. ಓ, ಅದು ಹಿಂಗೆ ಬ್ಯಾಂಕ್ ಇದ್ದಂಗೆ ಈಗ SBI HDFC ಒಂದೇ ನಮಗೆ ಹೋಗಿ ಹಿಂಗೆ ಕಟ್ಬಿಡ್ತೀವಿ, ಅದೇನೋ ಆಗುತ್ತೆ, ಡಬಲ್ ಆಗುತ್ತೆ, ಹಂಗಿಲ್ಲ. ಓ, ಅದು ಮತ್ತೆ ಈಗ ಅದು ಗೊತ್ತಾಗ್ಬೇಕು ನನಗೆ ಅಂತಂದ್ರೆ ನಾನು ಎಲ್ಲಿ ಬರಬೇಕು, ಯಾಕೆ? ಅದಕ್ಕೆ ನಿಮ್ಗೆ ಒಂದು ಅಡ್ವೈಸರ್ ಅನ್ನೋದು ಇರಬೇಕು, ಒಂದು ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ ಅನ್ನೋದು ಇರಬೇಕು. ಅವರಿದ್ರೆ ನಿಮ್ಗೆ ಹೇಳ್ತಾರೆ, ಸೊ ಇದನ್ನ ನೋಡಪ್ಪ, ಇದು ಬಡ್ಡಿ ಬರೋ ಫಂಡು, ಇದು ಶೇರ್ ಮಾರ್ಕೆಟ್ ಅಪ್ ಡೌನ್ ಆಗುತ್ತೆ ಅಂತ ಫಂಡ್, ಇದು ಗೋಲ್ಡ್ ಸಿಲ್ವರ್ ಫಂಡು. ಈ ಬಡ್ಡಿ ಫಂಡ್ಗಳಲ್ಲೂ ಅಷ್ಟೇ, ಬಡ್ಡಿ ಅಂದ್ರೆ ಬರೇ ಬಡ್ಡಿ ಬರೋದಲ್ಲ, ಬಡ್ಡಿ ಇದ್ರಲ್ಲೂ ವೆರೈಟಿ ಇದೆ. ಇದರಲ್ಲಿ ಇಷ್ಟೇ ಬಡ್ಡಿ ಅಂದ್ಬಿಟ್ಟಿರುತ್ತೆ, ಇದರಲ್ಲಿ ಬಡ್ಡಿ ಏರುಪೇರು ಇರುತ್ತೆ. ಸೊ ಆ ಥರನೂ ಇದೆ.
ಸೊ ಬಡ್ಡಿಗಳಲ್ಲೇ ಒಂದು 14 ವೆರೈಟಿ ಇದೆ. ಸೊ ಶೇರಲ್ಲೂ 134 ವೆರೈಟಿ ಇದೆ. ಸೊ ಗೋಲ್ಡ್ ಸಿಲ್ವರಲ್ಲೂ ವೆರೈಟಿ ಇದೆ. ಸೊ ಆ ಥರ ಅಲ್ಲ, ಫಸ್ಟ್ ನೀವು ನಿಮಗೆ ಯಾವಾಗ ದುಡ್ಡು ಬೇಕು ಅದ್ರ ಮೇಲೆ ಬಡ್ಡಿ, ನಿಮಗೆ ಗ್ಯಾರಂಟಿ ಬೇಕಾದರೆ ಬಡ್ಡಿದ ನಿಮ್ಗೆ ಯಾವಾಗ ದುಡ್ಡು ಬೇಕು ಅದು ಇದೆ. ಓ, ಇಷ್ಟೆಲ್ಲ ಇದೆಯಾ ಅದ್ರಿಗೆ? ಹೌದು. ಸೊ ಇವಾಗ ಬ್ಯಾಂಕ್ಗಳಿರುತ್ತೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ ನೋಡಿ ಸಾಧಾರಣ ಜನಕ್ಕೆ.